ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರ ಅಂತ್ಯ ಆಗುತ್ತೆ, ಮತ್ತೆ ಬಾಲ ಬಿಚ್ಚಿದ್ರೆ ಹುಷಾರಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಶೀಘ್ರವಾಗಿ ಅಂತ್ಯ ಆಗುತ್ತೆ, ಬಾಲ ಬಿಚ್ಚಿದ್ರೆ ಹುಷಾರಂದ್ರು. ಒಂದು ವೇಳೆ ಬಾಲ ಬಿಚ್ಚಿದ್ರೆ ಇರಾನ್ಗೆ ತಕ್ಕ ಪಾಠ ಕಲಿಸ್ತೀವಿ. ಇರಾನ್ ನಾಯಕತ್ವ ಸೇನಾ ಶಕ್ತಿ ನಾಶ ಮಾಡಲಾಗಿದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೇರವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಹಾರ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಯುದ್ಧವನ್ನು ನಾವು ಮುಂದುವರಿಸ್ತೀವಿ, ಇರಾನನ್ನು ಹೆಡೆಮುರಿ ಕಟ್ತೀವಿ ಅಂತ ಯಾರೇ ನಾಯಕರು ಬಂದರೂ ಕೂಡ ಅವರನ್ನು ಹತ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದೀಗ ನಾವು ಮುಗಿಸ್ತೀವಿ, ಯುದ್ಧ ಸ್ಟಾಪ್ ಆಗುತ್ತೆ, ಶೀಘ್ರದಲ್ಲೇ ಅಂತ್ಯ ಆಗುತ್ತೆ. ಆದರೆ ಒಂದು ವೇಳೆ ಇರಾನ್ ಮತ್ತೆ ಬಾಲ ಬಿಚ್ಚಿದ್ರೆ ನಾವು ತಕ್ಕನಾದಂತಹ ಪಾಠವನ್ನು ಕಲಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ನೇರ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ನ ನಾಯಕತ್ವವನ್ನು ನಾಶ ಮಾಡಿದ್ದೀವಿ, ಸೇನಾ ಶಕ್ತಿಯನ್ನು ನಾಶ ಮಾಡಿದ್ದೀವಿ. ದಾಳಿಯ 2ನೇ ದಿನದಲ್ಲಿ ಇರಾನ್ ಸೇನೆ ನಾಶವಾಗಿದೆ. ಇರಾನ್ನ ನೌಕಾಪಡೆ, ವಾಯುಪಡೆ, ವಾಯು ರಕ್ಷಣಾ ವ್ಯವಸ್ಥೆ, ಕಣ್ಗಾವಲು ವ್ಯವಸ್ಥೆ, ದೂರ ಸಂಪರ್ಕ ವ್ಯವಸ್ಥೆ ಧ್ವಂಸವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಇರಾನ್ನವರು ಕೂಡ ಸುಮ್ಮನೆ ಕೂತಿಲ್ಲ, ಪ್ರತಿದಾಳಿ ಮಾಡಿದಾರೋ. ಪ್ರತಿದಾಳಿಯನ್ನ ಇರಾನ್ ಕೂಡ ಮಾಡಿದೆ. ಮತ್ತೊಂದು ಕಡೆ ಮೋಸ್ತಬಾ ಆಯ್ಕೆ ಬಗ್ಗೆ ನನಗೆ ನಿರಾಶೆ ಆಗಿದೆ ಅಂತ. ಆಯತುಲ್ಲಾ ಅಲಿ ಖಮೇನಿಯ ನಂತರ ಸರ್ವೋಚ್ಚ ನಾಯಕನಾಗಿ ಅವರ ಪುತ್ರ ಮೋಸ್ತಬಾ ಆಯ್ಕೆ ಆಗಿದೆ. ಆದರೆ ಆ ಆಯ್ಕೆ ಬಗ್ಗೆ ನನಗೆ ನಿರಾಶೆ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಾದರೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟು ಯುದ್ಧವನ್ನು ನಿಲ್ಲಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಅಮೆರಿಕ ಜೊತೆಗೆ ಸೇರಿ ಯುದ್ಧ ಮಾಡ್ತಿರುವಂಥ ಇಸ್ರೇಲ್ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರಿಂದ ಇಡೀ ಜಗತ್ತಿನಾದ್ಯಂತ ತೈಲದ ಅಭಾವ ಕಾಡ್ತಾ ಇದೆ. ಹೀಗಾಗಿ ಅವರವರ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿದೆ. ತೈಲ ಘಟಕಗಳ ಮೇಲೆ ಯಾಕೆ ದಾಳಿ ಮಾಡ್ತಿದ್ದೀರಿ ಅಂತ ಅಮೆರಿಕ ಈ ಇಸ್ರೇಲನ್ನು ಪ್ರಶ್ನೆ ಮಾಡಿದೆ ಅನ್ನುವಂಥ ಸುದ್ದಿಗಳು ಕೂಡ ಬಂದಿದೆ. ಅಂದರೆ ಈ ಮಿತ್ರ ರಾಷ್ಟ್ರಗಳು ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಒಂದು ಸಣ್ಣದಾದಂಥ ಕಂದಕ ಶುರುವಾಗಿದೆ, ಈ ತೈಲ ಘಟಕಗಳ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ ಅನ್ನುವಂಥ ಸುದ್ದಿಗಳು ಇದೆ. ಇವೆಲ್ಲದರ ನಡುವೆ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಯುದ್ಧಕ್ಕೆ ಅಂತ್ಯ ಹಾಡ್ತಾರಾ ಡೊನಾಲ್ಡ್ ಟ್ರಂಪ್ ಅನ್ನೋ ಪ್ರಶ್ನೆ ಇದೆ.